ಕುಮಿ ಚಂದದ ಬಾಲೆ ಚಂದನ ಮಾಲೆ ಎಳೆ ಮನಸ್ಸು ಎಳೆ ವಯಸ್ಸು ಸುಂದರಿಯವಳು ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಆಟಕ್ಕೆ ಓಟಕ್ಕೆ ಭೂಮಿನೇ ಬೇಲಿ ದೇವ್ರೇನೆ ತೀರ್ಪನ್ನು ಹೇಳೋದು ಇಲ್ಲಿ ಇನ್ನೇನು ವೇದಾಂತ ಬೇಡ ಕರಗೋಕೆ ಹುಟ್ಟೋದು ಮೋಡ. ಅವನಿಗೆ ಮಾತಾಡಿರೋದು ಬರೀ ಮಾತಾದ್ರೆ ಯಾರಿಗೂ ತೊಂದರೆ ಇಲ್ಲ, ಆದರೆ ದಿಟ್ಟವಾಗ್ಲು ಅವನು ನನ್ನ ವಿರುದ್ಧ ಸೊಂಟಕ್ಕೆ ಒಲ್ಲಿ ಬಿಕ್ಕೊಂಡು ಇದ್ದಕ್ಕೆ ನಿಂತ್ಕೊಂಡ್ರೆ ಈ ದ್ಯಾವಲಿಂಗಯ್ಯ ಸುಮ್ಕಿರಕ್ಕಿಲ್ಲ. ಸರ್, ನಿಮ್ಮ ತಂದೆ ದೇವಲಿಂಗಯ್ಯನವರು ಸಕ್ರಿಯ ರಾಜಕಾರಣಿ, ಅವರು ಹಾಲಿ ಮಂತ್ರಿಗಳು ಕೂಡ. ನೀವು ರಾಜಕಾರಣಕ್ಕೆ ಸೇರ್ತಾ ಇರೋ ಈ ಸಂದರ್ಭದಲ್ಲಿ ಅವ್ರು ಯಾಕೆ ಬಂದಿಲ್ಲ? ಏನು ಮಾಡೋದು? ಅದನ್ನು ಹೇಗೆ ತಡೆಯೋದು? ಯಾರು ಅವನಿಗೆ ಬುದ್ಧಿ ಹೇಳೋರು? ನೀನು ನಾನಾ? ಅವನಿಗೆ ಅಲ್ಪ ಸ್ವಲ್ಪನಾದರೂ ಬೆಲೆ ಅಂತ ಕೊಟ್ಟರೆ ಅದು ನಿನ್ನ ಮಾತಿಗೆ ಮಾತ್ರ. ಹೋಗಿ ನಿನ್ನ ಮಗನ ಕೂಟೆ ಮಾತಾಡು. ನಾನು ಹೋಗಿ ಏನ್ರಿ ಮಾತಾಡ್ಲಿ? ಅವರು ನನ್ನ ಮನೆ ಒಳಗಾದ್ರೂ ಸೇರಿಸ್ತಾರೇನ್ರಿ? ಓಹ್ ನೋಡೆ, ನೀನು ಅವನು ಎತ್ತವ್ವ ಕಣೆ. ಯಾರನ್ನೇ ಬರಬೇಡ ಅಂತಂದ್ರು ನಿನ್ನನ್ನು ಬರಬೇಡ ಅನ್ನಕ್ಕಿಲ್ಲ. ಹೋಗಿ ನಿನ್ನ ಮಗನ ಮನಸ್ಸನ್ನ ಓಲೈಸ್ಕೊಂಡು ಕರ್ಕೊಂಬವು. ನನ್ನ ಮಗ ಮನೆಗೆ ಬರಬೇಕು ಅನ್ನೋ ಆಸೆ ನನಗೂ ಇದೆ ರೀ. ಆದರೆ ಅವನು ನನ್ನ ಮಾತು ಕೇಳ್ತಾನ? ಮನೆ ಒಳಗೆ ಬರಕ್ ಬಿಟ್ರು ನನಗೆ ಮಾತಾಡೋಕೆ ಅವಕಾಶ ಕೊಡ್ತಾನೇನ್ರಿ? ನೀವು ಮಾಡಿರೋ ಪಾಪಕ್ಕೆ ಇವತ್ತು ನಾನು ನನ್ನ ಮಗನ ಹತ್ರ ಮಾತಾಡೋಕ್ಕೂ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಹಾಳು ರಾಜಕೀಯ. ನೋಡೋ, ಸುಮ್ಮನೆ ಮಾತಾಡ್ತಾ ಕಾಲ ಕಳಿಬೇಡ. ಹೋಗಿ ಒಂದ್ಸಾರಿ ಪ್ರಯತ್ನ ಪಡು. ಅವನು ನಿನ್ನ ಮಾತನ್ನ ಕೇಳ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ರಾಜಕೀಯ ಸುದ್ದಿ ಮಾತಾಡಕ್ಕೆ ಹೋಗಬೇಡ. ಮನೆ ಹೊಡಿಬೇಡ ಕಣೋ. ಮನಸ್ಸು ಮುರಿದೋಗೋದು ಬೇಡ ಅಂತ 4 ಬುದ್ಧಿ ಮಾತು ಹೇಳಿ ಕರ್ಕಂಬಾ. ಅವನು ಏನಾರ ನಿನ್ನ ಮಾತುಗೂ ಒಪ್ಪಲಿಲ್ಲ ಅಂದರೆ ಅಪ್ಪ ಮಗನ ಮಧ್ಯೆ ನಡೆಯೋದು ಕುರುಕ್ಷೇತ್ರ ಯುದ್ಧನೇ. ಬೇಡ ಬೇಡ, ಹಾಗಾಗದು ಬೇಡ. ನಾನು ಹೋಗಿ ನನ್ನ ಮಗನ ಹತ್ರ ಮಾತಾಡ್ತೀನಿ. ಈಗಲೇ ಹೋಗಿ ಮಾತಾಡ್ತೀನಿ. ನಮ್ಮ ದೇಶ ಯಾಕೆ ಉದ್ಧಾರ ಆಯ್ತಾ ಇಲ್ಲ ಅಂದರೆ ಇದಕ್ಕೆ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು. ಈಸಾ ಅಯ್ಯೋ, ಈ ಈಸುವ ಹೆಂಗಯ ಕುಡ್ದಿರಿ? ವೀರೇಶ, ಇದನ್ನು ಕುಡ್ದಾಗ ಇದು ಕೊಡೋ ಕಿಕ್ಕು ಮಜಾ ನಿನಗೆ ಏನಿಲ್ಲ ಗೊತ್ತು? ನೀನು ಕುಡಿಯೋಲ್ಲ, ತೆಪ್ಪ ಬಾಂಬಿಟ್ಕೊಂಡು ಕೂದ್ಗ ಇಸಾಪಾಸ್ ಅಂತ ಹೇಳ್ಬಿಟ್ಟು ನಾವು ಕುಡಿಯೋದನ್ನ ಕೆಡಿಸ್ಬೇಡ. ನೀನು ಪರಮಾತ್ಮ ಈ ಎಣ್ಣೆ ಒಳಗೆ ಹೋದಾಗ ಮನಸ್ಸಾಗಿರೋ ಎಲ್ಲ ಒದರ್ಬೇಕು ಅನ್ನಿಸ್ತದೆ ಕಡ್ಲ. ಒದ್ರ ಬಿಡಲ, ಒದ್ರ ಇಡೀ ನನ್ನ ಸಂಪಾದನೆಲ್ಲ ಗುಡಿ ಕಟ್ಟಾಕಿ ಅಂತ ಸುರಿದೆ.
ಆದ್ರೆ ಅದೆಲ್ಲ ಒಳ್ಳೆ ನೀರ್ನ ಕೊಚ್ಕೊಂಡು ಹೋದಾಗ ಹೊಂಟೋಯ್ತು. ಈಗ ನನ್ನ ತಲ ಒಂದು ಬಿಡ್ಗಾಸ ಇಲ್ಲ ಕಣ್ರ. ಅಲ್ಲ ಕಣ್ಲ ಕರ್ನಿಂಗ, ನಾ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದ್ಯಾವ್ರು ನಿನ್ನ ಕನಸ್ನಾಗ ಬಂದು ನನಗೊಂದು ಗುಡಿ ಕಟ್ಕೊಡು ಅಂತ ದಿಟ್ವಾಗ್ಲೂ ಕೇಳಿತ. ಯಾವ ನನ್ನ ಮಗ ಹಂಗಂತ ನಿರಸಡ. ನನ್ನ ಕನಸ್ನಾಗೆ ಜವಾನೆ ಬರೋಕೆ ಎದ್ರಕತ್ತದೆ. ದೇವ್ರು ಎಲ್ಲಿ ಬಂದಾನು ಇರಸಡ. ಸುಮ್ಕೆ ಕುಂತ್ಕೊಂಡು ಉಣ್ಣಕ್ ಒಂದ್ ದಾರಿ ಕಂಡಿಡ್ಕೊಂಡಿದ್ದೆ ಆಟ್ಯ. ದೇವಸ್ಥಾನ ಕಟ್ಸಿ ಗರ್ಭಗಡಿ ಬುಲ್ದೆ ನನ್ನ ಎತ್ತರದ ಊಟಿ ಬಡಗಿದ್ರೆ ಬರೋ ಭಕ್ತಾದಿಗಳು ತಪ್ಪಗಾಡಿಕೆ ಅಂತ ದುಡ್ಡು ಹಾಕ್ತಾರೆ, ಅರ್ಕೆ ಅಂತ ದುಡ್ಡು ಹಾಕ್ತಾರೆ, ಆರತಿ ಅಂತ ದುಡ್ಡು ಹಾಕ್ತಾರೆ. ಆ ವ್ರತ ಈ ವ್ರತ ಅಂತ ಜನ ಬರ್ತಾನೆ ಇರ್ತಾರೆ, ದುಡ್ಡು ಹಾಕ್ತಾನೆ ಇರ್ತಾರೆ. ಆಮ್ಯಾಕೆ ಆ ದುಡ್ಡಿಗೆಲ್ಲ ನಾನೇ ಒಡೆಯ. ಒಂದು ವರ್ಷದಾಗೆ ಈ ಊರಾಗೆ ಕುಬೇರ ಆಗೋಯ್ತೀನಿ, ಹಂಗೆ ಹಿಂಗೆ ಅಂತ ಏನೇನೋ ಕನಸು ಕಟ್ಕೊಂಡಿದ್ದೆ. ಅಂದ್ರೆ ನಿನ್ ಕನಸ್ನಾಗೆ ಅದ್ಯಾವ್ರು ಬಂದು ಕರ್ನಿಂಗ ನನಗೊಂದು ಗುಡಿ ಕಟ್ಸ್ಕೊಡು ಅಂತ ಹೇಳಿದ್ದು ಒಡ್ಡಲು ಕಡ್ಲ ಇರಸಣ ಎಲ್ಲ ಈ ಹೊಟ್ಟೆ ಪಡಗಿಲ್ಲ ಮಾಡಿದ ನಾಟಕ ಕಡ್ಲ ನಾಟಕ. ನೀನ್ ಕಾವ್ಯ ಹಾಕೊಂಡು ಶಿವ ಶಿವ ಶಂಕರ ಅರ್ಧ ನಾರೀಶ್ವರ ಅಂತಿದ್ದು ಎಲ್ಲ ನಾ ಹೇಳ್ತಿದ್ದಂಗೆ ಕರ್ನಿಂಗನ್ ಸ್ವರ ಕಡ್ಲ ಸಾಯಂಕಾಲ ಕರ್ನಿಂಗನ್ ಸ್ವರ. ಏ ಕರ್ನಿಂಗ ಹೇಳಬೇಕ ಹೇಳ. ಯಾಕಿರಸಣ? ಯಾಕ ನೀನು ಜನಗಳಿಗೆ ಮಾಡಿರೋ ಮೋಸಕ್ಕೆ ಎರಡು ಇಕ್ಕಕ್ಕೆ ಜೊತೆಲಿ ನಮ್ಗೆ ಪಟ್ಟಿ ಕಟ್ಬಿಟ್ಟೆ. ಯಾವ್ರ ಮಗ ಅಂತ ನಮ್ಮ ಹತ್ರನೇ ಸುಳ್ಳು ಹೇಳ್ತೇನೆ. ಏ ಈ ಕೋತಿ ಸಿದ್ಧ ಅವ್ರ ಅವನ ಆಸ್ಪತ್ರೆಗೆ ಸೇರ್ಸೋಕೆ ಅಂತ ಮಡಗಿ ದುಡ್ಡು ನಿನ್ ಕೈಗೆ ತಂದು ಕೊಟ್ನಲ್ಲ. ಅಯ್ಯ ನನ್ನ ಮಗ ಮುಡಿಗೆ ಅಂತ ಇಟ್ಟು ದುಡ್ಡನ್ನ ತಂದ್ಕೊಟ್ನಲ್ಲ ನಿಂಗೆ. ನಮ್ಗೆಲ್ಲಾ ಮೋಸ ಮಾಡಿದ್ ನಿನ್ನ ಸುಮ್ಕೆ ಬಿಡಕಲ್ಲ ಕಣ್ಲ. ಏ ಏನ್ ಮಗ ನೋಡ್ತೀರಿ ಇಕ್ಕಲ್ಲ ಅವನ್ಗೆ. ಏನ್ ನಡೀತಾ ಇತ್ತಲ್ಲಿ? ಹಿಂಗ್ ಚಚ್ಚಿದಿರಿ ಅಂತ ತಪ್ಪ ಏನ್ರಲ್ಲ ಮಾಡ್ದವನು. ಈ ನನ್ನ ಮಗ ಮಾಡಿರೋ ತಪ್ಪಿಗೆ ಅವನ್ನ ಇಲ್ಲೇ ಕೊಂದ್ಬಿಡ್ಬೇಕು ಗೌಡ್ರೆ. ನೀವು ಸುಮ್ಕೆ ಬಿಡಕ್ಕಿಲ್ಲ ಗೌಡ್ರೆ. ಅವನೇನ್ ಅನ್ಯಾಯ ಮಾಡವನೇ, ಅವ್ನೇನ್ ತಪ್ಪು ಮಾಡವನಂತ ಆಮೇಲೆ ವಿಚಾರಿಸವ. ಮೊದ್ಲು ಇವನ್ನ ನಮ್ಮ ಟಿತ್ತ ಕರ್ಕೊಂಬನ್ನಿ. ಯಾ ಗೌಡ್ರ ನಿಮ್ಗೆ ಗೊತ್ತಾಗುಲ್ಲ, ನಿಮ್ ಸುಮ್ಮನೆ ನಡೀರಿ. ಮೊದ್ಲು ನಾ ಹೇಳ್ದಂಗೆ ಕೇಳ್ರಿ. ಅವ್ನ ನಮ್ಮ ಟಿತ್ತ ಕರ್ಕೊಂಬರ್ರಿ, ಬರ್ರಿ. ಆಯ್ತು ಈ ನನ್ನ ಮಗ ನಾಟಕ ಆಡ್ತಾನೆ. ನಾಟಕ ನಾಟಕ ಆಡ್ತಾನೆ. ಏನೋ ಒಂದು ಸಣ್ಣ ತಪ್ಪಾಗೋಗಿದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆ ಉಳಿಯುವಂಥ ಕೆಲಸ ಆಗೋದು ಬೇಡ. ಏನಂದೆ ಮಮ್ಮಿ? ಸಣ್ಣ ತಪ್ಪ? ನನ್ನ ಮಗುನ ನಮ್ಮಿಂದ ದೂರ ಮಾಡೋದು ಪ್ರಯತ್ನ ಪಟ್ಟಿರೋದು ಸಣ್ಣ ತಪ್ಪ?